ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು GR ಸ್ಮಾರ್ಟ್ ಟ್ಯುಟೋರಿಯಲ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು GPSTR ಪರೀಕ್ಷೆಗೆ ಸಹಾಯವಾಗುವಂತೆ 6ನೇ ಕ್ಲಾಸಿನ ಸಮಾಜ ವಿಜ್ಞಾನದ 20 ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡೋಣ. ಹಾಗೆ ನಿನ್ನೆಯ ವಿಡಿಯೋದಲ್ಲಿ ನಾವು 30 ಪ್ರಶ್ನೆಗಳನ್ನು ಹಾಗೂ ಉತ್ತರಗಳನ್ನು ಡಿಸ್ಕಸ್ ಮಾಡಿದ್ವಿ. ಹಾಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮುಂದಿನ ಪ್ರಶ್ನೆಗಳಿಂದ ನಾವು ಡಿಸ್ಕಸ್ ಮಾಡೋಣ. 31ನೆಯ ಪ್ರಶ್ನೆ, ಹಳೆ ಶಿಲಾಯುಗದ ಕೊನೆಯ ಹಂತದಲ್ಲಿ ಮಾನವರು ಏನನ್ನು ಕಲಿತರು? ಇಲ್ಲಿ ಆಪ್ಷನ್ ನೋಡೋದಾದರೆ ಆಪ್ಷನ್ ಎ ಕೃಷಿ ಮಾಡುವುದು, ಆಪ್ಷನ್ ಬಿ ಬೇಟೆಯಾಡುವುದು ಮತ್ತು ಮೀನು ಹಿಡಿಯುವುದು, ಆಪ್ಷನ್ ಸಿ ಲೋಹ ಕರಗಿಸುವುದು, ಆಪ್ಷನ್ ಡಿ ಅಕ್ಷರ ಬರೆಯುವುದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಬೇಟೆ ಆಡುವುದು ಮತ್ತು ಮೀನು ಹಿಡಿಯುವುದು ಹಳೆ ಶಿಲಾಯುಗದ ಕೊನೆಯ ಹಂತದಲ್ಲಿ ಮಾನವರು ಕಲಿತಿರ್ತಕ್ಕಂತಹ ವಿದ್ಯೆಯಾಗಿದೆ. ಹಾಗೆ ಮುಂದಿನ ಪ್ರಶ್ನೆ, ಹಳೆ ಶಿಲಾಯುಗದಲ್ಲಿ ಮಾನವನಿಗೆ ಮೊದಲ ಬಾರಿಗೆ ಯಾವುದರ ಪರಿಚಯವಾಯಿತು? ಆಪ್ಷನ್ ಎ ಚಕ್ರ, ಆಪ್ಷನ್ ಬಿ ಬೆಂಕಿ, ಆಪ್ಷನ್ ಸಿ ತಾಮ್ರ, ಆಪ್ಷನ್ ಡಿ ಇಟ್ಟಿಗೆ. ಇಲ್ಲಿ ಸರಿಯಾದ ಪ್ರಶ್ನೆ ಉತ್ತರ ಆಪ್ಷನ್ ಬಿ ಬೆಂಕಿ. ಹಾಗೆ ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಕಂಡುಬರುವ ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳು ಯಾವುವು? ಆಪ್ಷನ್ ಎ ಬ್ರಹ್ಮಗಿರಿ, ಆಪ್ಷನ್ ಎ ಬ್ರಹ್ಮಗಿರಿ ಮತ್ತು ಕನಗನಹಳ್ಳಿ, ಆಪ್ಷನ್ ಬಿ ಹಂಟರ್ಗಿ ಮತ್ತು ಬೈಚ್ವಾಡ್, ಆಪ್ಷನ್ ಸಿ ಚಿತ್ರದುರ್ಗ ಮತ್ತು ಬೆಂಗಳೂರು, ಆಪ್ಷನ್ ಡಿ ಹಳೆಬೀಡು ಮತ್ತು ಬೇಲೂರು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಹಂಟರ್ಗಿ ಮತ್ತು ಬೈಚ್ವಾಡ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗ್ತದೆ. ಇಲ್ಲಿ ಕರ್ನಾಟಕದಲ್ಲಿ ಕಂಡುಬರುವ ಹಳೆ ಶಿಲಾಯುಗದ ಪ್ರಮುಖ ನೆಲೆಗಳು ಹಂಟರ್ಗಿ ಮತ್ತು ಬೈಚ್ವಾಡ್ ಇವುಗಳಾಗಿವೆ. ಹಾಗೆ ಮುಂದಿನ ಪ್ರಶ್ನೆ, ಮಧ್ಯಪ್ರದೇಶದ ಬೋಲಾನ್ ಕಣಿವೆ ಮತ್ತು ಆಂಧ್ರ ಪ್ರದೇಶದ ಕರ್ನೂಲ್ ಯಾವ ಯುಗಕ್ಕೆ ಸೇರಿದ ನೆಲೆಗಳಾಗಿವೆ? ಇಲ್ಲಿ ಆಪ್ಷನ್ ನೋಡೋದಾದರೆ ಆಪ್ಷನ್ ಎ ನವಶಿಲಾಯುಗ, ಆಪ್ಷನ್ ಬಿ ಲೋಹಯುಗ, ಆಪ್ಷನ್ ಸಿ ಹಳೆ ಶಿಲಾಯುಗ, ಆಪ್ಷನ್ ಡಿ ಇತಿಹಾಸ ಕಾಲ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಹಳೆ ಶಿಲಾಯುಗ. ಮಧ್ಯಪ್ರದೇಶದ ಬೋಲಾನ್ ಕಣಿವೆ ಹಾಗೂ ಆಂಧ್ರ ಪ್ರದೇಶದ ಕರ್ನೂಲ್ ಈ ಹಳೆ ಶಿಲಾಯುಗಕ್ಕೆ ಸೇರಿದ ನೆಲೆಗಳಾಗಿವೆ. ಮುಂದಿನ ಪ್ರಶ್ನೆ, ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಕಬ್ಬಿಣದ ಯುಗ, ಆಪ್ಷನ್ ಬಿ ತಾಮ್ರದ ಯುಗ, ಆಪ್ಷನ್ ಸಿ ಮಧ್ಯಶಿಲಾಯುಗ, ಆಪ್ಷನ್ ಡಿ ಕಂಚಿನ ಯುಗ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಶಿಲಾಯುಗ. ಮಧ್ಯಶಿಲಾಯುಗವನ್ನು ನಾವು ಹಳೆ ಶಿಲಾಯುಗ ಹಾಗೂ ನವಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲವೆಂದು ಕರೆಯುತ್ತೇವೆ. ಹಾಗೆ ಮುಂದಿನ ಪ್ರಶ್ನೆ, ಮಧ್ಯಶಿಲಾಯುಗವನ್ನು ಮತ್ತೊಂದು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಆಪ್ಷನ್ ಎ ಬೃಹತ್ ಶಿಲಾಯುಗ, ಆಪ್ಷನ್ ಬಿ ಸೂಕ್ಷ್ಮ ಶಿಲಾಯುಗ, ಆಪ್ಷನ್ ಸಿ ಸುವರ್ಣಯುಗ, ಆಪ್ಷನ್ ಡಿ ಕೃಷಿಯುಗ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸೂಕ್ಷ್ಮ ಶಿಲಾಯುಗ. ಮೈಕ್ರೋಲಿಥಿಕ್ ಏಜ್ ಸೂಕ್ಷ್ಮ ಶಿಲಾಯುಗವನ್ನು ನಾವು ಮಧ್ಯಶಿಲಾಯುಗಕ್ಕೆ ಮತ್ತೊಂದು ಹೆಸರಿನಿಂದ ಕರಿತೀವಿ. ಹಾಗೆ ಮುಂದಿನ ಪ್ರಶ್ನೆ, ಮಧ್ಯಶಿಲಾಯುಗದ ಮಾನವರು ಗಾಯಗೊಂಡ ಪ್ರಾಣಿಗಳನ್ನು ಅಥವಾ ಪ್ರಾಣಿಗಳ ಮರಿಗಳನ್ನು ತಂದು ಸಾಕಲು ಪ್ರಾರಂಭಿಸಿದ್ದರಿಂದ ಯಾವುದಕ್ಕೆ ಚಾಲನೆ ದೊರೆಯಿತು? ಇಲ್ಲಿ ಆಪ್ಷನ್ ಎ ಕೃಷಿ, ಆಪ್ಷನ್ ಬಿ ಪಶುಪಾಲನೆ, ಆಪ್ಷನ್ ಸಿ ಕೈಗಾರಿಕೆ, ಆಪ್ಷನ್ ಡಿ ವ್ಯಾಪಾರ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಪಶುಪಾಲನೆ. ಮಧ್ಯ ಶಿಲಾಯುಗದ ಮಾನವರು ಗಾಯಗೊಂಡ ಪ್ರಾಣಿಗಳನ್ನು ಅಥವಾ ಪ್ರಾಣಿಗಳ ಮರಿಗಳನ್ನು ತಂದು ಸಾಕಲು ಪ್ರಾರಂಭಿಸಿದ್ರಿಂದ ಇಲ್ಲಿ ಪಶುಪಾಲನೆಗೆ ನಾವು ಚಾಲನೆ ದೊರೆಯುತ್ತೆಂದು ತಿಳಿಬೇಕು. ಹಾಗೆ ಮುಂದಿನ ಪ್ರಶ್ನೆ, ಮಧ್ಯಪ್ರದೇಶದ ಭಿಂಬೆಟ್ಕಾ ಮತ್ತು ರಾಜಸ್ಥಾನದ ಭಾಗೂರ್ ಯಾವ ಯುಗದ ಪ್ರಮುಖ ನೆಲೆಗಳಾಗಿವೆ? ಆಪ್ಷನ್ ಎ ಹಳೆ ಶಿಲಾಯುಗ, ಆಪ್ಷನ್ ಬಿ ಮಧ್ಯಶಿಲಾಯುಗ, ಆಪ್ಷನ್ ಸಿ ಲೋಹಯುಗ, ಆಪ್ಷನ್ ಡಿ ನವಶಿಲಾಯುಗ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಶಿಲಾಯುಗ. ಮುಂದಿನ ಪ್ರಶ್ನೆ, ನವಶಿಲಾಯುಗದಲ್ಲಿ ಮಾನವರು ಅಲೆಮಾರಿ ಬದುಕನ್ನು ಬಿಟ್ಟು ಏನನ್ನು ಆರಂಭಿಸಿದರು? ಆಪ್ಷನ್ ಎ ದೊಡ್ಡ ಯುದ್ಧಗಳು, ಆಪ್ಷನ್ ಬಿ ಆಹಾರ ಉತ್ಪಾದನೆ, ಆಪ್ಷನ್ ಸಿ ವಿದೇಶ ಪ್ರವಾಸ, ಆಪ್ಷನ್ ಡಿ ಬೇಟೆ ಮಾತ್ರ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಹಾರ ಉತ್ಪಾದನೆ. ನವಶಿಲಾಯುಗದಲ್ಲಿ ಮಾನವರು ಅಲೆಮಾರಿ ಬದುಕನ್ನು ಬಿಟ್ಟು ಆಹಾರ ಉತ್ಪಾದನೆ ಅಥವಾ ಕೃಷಿಯನ್ನು ಮಾಡಲಿಕ್ಕೆ ಆರಂಭಿಸಿದರು. ಹಾಗೆ ಮುಂದಿನ ಪ್ರಶ್ನೆ, ಭಾರತ
ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪ್ರಸ್ತುತ ಪಾಕಿಸ್ತಾನದ ಯಾವ ನೆಲೆಯಲ್ಲಿ ಕಂಡುಬಂದಿವೆ? ಆಪ್ಷನ್ ಎ ಹರಪ್ಪ, ಆಪ್ಷನ್ ಬಿ ಮೆಹರ್ಗರ್, ಆಪ್ಷನ್ ಸಿ ಮೆಹೆಂಜೋದಾರ್, ಆಪ್ಷನ್ ಡಿ ಕಾಲಿಬಂಗನ್. ಇಲ್ಲಿ ಸರಿಯಾದ ಉತ್ತರ ಪಾಕಿಸ್ತಾನದ ಮೆಹರ್ಗರ್ನಲ್ಲಿ ನಾವು ಭಾರತ ಉಪಖಂಡದಲ್ಲಿ ಕೃಷಿ ಆರಂಭಿಕ ಕುರುಹುಗಳನ್ನು ನಾವು ಕಾಣ್ತೀವಿ. ಮುಂದಿನ ಪ್ರಶ್ನೆ, ಕಾಶ್ಮೀರದ ಬುರ್ಜ್ ಹೋಮ್ ಪ್ರದೇಶದ ನವಶಿಲಾಯುಗದ ಜನರ ವಾಸಸ್ಥಳದ ವಿಶೇಷತೆ ಏನು? ಇಲ್ಲಿ ಆಪ್ಷನ್ಗಳನ್ನು ನೋಡೋದಾದರೆ ಆಪ್ಷನ್ ಎ ಇಟ್ಟಿಗೆಯ ಮಹಡಿ ಮನೆಗಳು, ಆಪ್ಷನ್ ಬಿ ನೆಲದೊಳಗಿನ ಗುಹೆಗಳು, ಆಪ್ಷನ್ ಸಿ ಮರದ ಗುಡಿಸಲುಗಳು, ಆಪ್ಷನ್ ಡಿ ಅರಮನೆಗಳು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ನೆಲದೊಳಗಿನ ಗುಹೆಗಳು. ಆಪ್ಷನ್ ಬಿ ಪಿಟ್ ಡ್ವೆಲ್ಲಿಂಗ್ಸ್. ಇದು ಯಾವುದಕ್ಕೆ ಆನ್ಸರ್ ಅಪ್ಪ ಅಂದರೆ ಕಾಶ್ಮೀರದ ಬುರ್ಜ್ ಹೋಮ್ ಪ್ರದೇಶದ ನವಶಿಲಾಯುಗದ ಜನರ ವಾಸಸ್ಥಳದ ಇದೊಂದು ವಿಶೇಷತೆಯಾಗಿದೆ. ಹಾಗೆ ಮುಂದಿನ ಪ್ರಶ್ನೆ, ನವಶಿಲಾಯುಗದಲ್ಲಿ ಧಾನ್ಯಗಳನ್ನು ಸಂಗ್ರಹಿಸಿಡಲು ಮಾನವರು ಏನನ್ನು ಕಂಡುಕೊಂಡರು? ಇಲ್ಲಿ ಆಪ್ಷನ್ಸ್ಗಳನ್ನು ನೋಡಿದರೆ ಆಪ್ಷನ್ ಎ ಕಬ್ಬಿಣದ ಪೆಟ್ಟಿಗೆಗಳು, ಆಪ್ಷನ್ ಬಿ ಮಣ್ಣಿನ ಮಡಕೆ ಮಾಡುವ ವಿಧಾನ, ಆಪ್ಷನ್ ಸಿ ಪ್ಲಾಸ್ಟಿಕ್ ಚೀಲಗಳು, ಆಪ್ಷನ್ ಡಿ ಕಲ್ಲಿನ ಗುಹೆಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಮಣ್ಣಿನ ಮಡಿಕೆ ಮಾಡುವ ವಿಧಾನ. ಮುಂದಿನ ಪ್ರಶ್ನೆ, ಆರಂಭಿಕ ಹಳ್ಳಿಗಳು ಯಾವ ಕಾಲದಲ್ಲಿ ಏಳಿಗೆಗೆ ಬಂದವು? ಇಲ್ಲಿ ಆಪ್ಷನ್ ನೋಡೋದಾದರೆ ಆಪ್ಷನ್ ಎ ಹಳೆ ಶಿಲಾಯುಗ, ಆಪ್ಷನ್ ಬಿ ಮಧ್ಯಶಿಲಾಯುಗ, ಆಪ್ಷನ್ ಸಿ ನವಶಿಲಾಯುಗ, ಆಪ್ಷನ್ ಡಿ ಇತಿಹಾಸ ಕಾಲ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ನವಶಿಲಾಯುಗ. ಮುಂದಿನ ಪ್ರಶ್ನೆ, ನವಶಿಲಾಯುಗದಲ್ಲಿ ಯಾವ ಪ್ರಮುಖ ಆವಿಷ್ಕಾರದ ನಂತರ ಗುಣಾತ್ಮಕ ಮತ್ತು ವೈವಿಧ್ಯಮಯ ಮಡಿಕೆಗಳ ತಯಾರಿಗೆ ಸುಲಭವಾಯಿತು? ಆಪ್ಷನ್ ಎ ಬೆಂಕಿ, ಆಪ್ಷನ್ ಬಿ ಚಕ್ರ, ಆಪ್ಷನ್ ಸಿ ಕೊಡಲಿ, ಆಪ್ಷನ್ ಡಿ ನಾಣ್ಯ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಚಕ್ರ. ನವಶಿಲಾಯುಗದಲ್ಲಿ ಚಕ್ರದ ಒಂದು ಆವಿಷ್ಕಾರ ನಂತರ ಗುಣಾತ್ಮಕ ಮತ್ತು ವೈವಿಧ್ಯಮಯ ಮಡಿಕೆಗಳ ತಯಾರಿಕೆಗೆ ಸುಲಭವಾಯಿತು. ಹಾಗೆ ಮುಂದಿನ ಪ್ರಶ್ನೆ, ಶಿಲಾಯುಗದ ನಂತರ ಮಾನವನ ನಾಗರಿಕತೆಯ ಬೆಳವಣಿಗೆಗೆ ಕಾರಣವಾದ ಮುಂದಿನ ಯುಗ ಯಾವುದು? ಇಲ್ಲಿ ಆಪ್ಷನ್ ಎ ಆಧುನಿಕ ಯುಗ, ಆಪ್ಷನ್ ಬಿ ಲೋಹಗಳ ಯುಗ, ಆಪ್ಷನ್ ಸಿ ಮಧ್ಯಯುಗ, ಆಪ್ಷನ್ ಡಿ ಕಲ್ಪನಾ ಯುಗ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಲೋಹಗಳ ಯುಗ. ಮುಂದಿನ ಪ್ರಶ್ನೆ, ಪ್ರಾಗೈತಿಹಾಸಿಕ ಕಾಲವನ್ನು ಯಾವ 3 ಹಂತಗಳಾಗಿ ವಿಂಗಡಿಸಲಾಗಿದೆ? ಆಪ್ಷನ್ ಎ ತಾಮ್ರ, ಕಂಚು ಮತ್ತು ಕಬ್ಬಿಣ ಯುಗ, ಆಪ್ಷನ್ ಬಿ ಹಳೆ ಶಿಲಾಯುಗ, ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗ, ಆಪ್ಷನ್ ಸಿ ಪೂರ್ವ, ಮಧ್ಯ ಮತ್ತು ಆಧುನಿಕ ಯುಗ, ಆಪ್ಷನ್ ಡಿ ಕೃಷಿ, ಪಶುಪಾಲನೆ ಮತ್ತು ಕೈಗಾರಿಕಾ ಯುಗ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಹಳೆ ಶಿಲಾಯುಗ, ಮಧ್ಯಶಿಲಾಯುಗ ಮತ್ತು ನವಶಿಲಾಯುಗ. ಪ್ರಾಗೈತಿಹಾಸಿಕ ಕಾಲವನ್ನು ನಾವು ಈ 3 ಹಂತಗಳಾಗಿ ವಿಂಗಡಿಸಿದ್ದೇವೆ. ಹಾಗೆ ಮುಂದಿನ ಪ್ರಶ್ನೆ, ಹಳೆ ಶಿಲಾಯುಗದ ಮಾನವರು ಆಹಾರಕ್ಕಾಗಿ ಏನನ್ನು ಅವಲಂಬಿಸಿದ್ದರು? ಆಪ್ಷನ್ ಎ ಕೃಷಿ ಮತ್ತು ಧಾನ್ಯಗಳು, ಆಪ್ಷನ್ ಬಿ ಹಣ್ಣು ಹಂಪಲು, ಗೆಡ್ಡೆ ಗೆಣಸುಗಳು ಮತ್ತು ಬೇಟೆ, ಆಪ್ಷನ್ ಸಿ ಹಾಲಿನ ಉತ್ಪನ್ನಗಳು, ಆಪ್ಷನ್ ಡಿ ಬೇಯಿಸಿದ ಅನ್ನ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಹಣ್ಣು ಹಂಪಲು, ಗೆಡ್ಡೆ ಗೆಣಸು ಮತ್ತು ಬೇಟೆ. ಹಳೆ ಶಿಲಾಯುಗದ ಮಾನವರು ತಮ್ಮ ಆಹಾರಕ್ಕಾಗಿ ಇವುಗಳನ್ನು ಅವಲಂಬಿಸಿದ್ದರು. ಹಾಗೆ ಮುಂದಿನ ಪ್ರಶ್ನೆ, ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಇಲ್ಲಿ ಆಪ್ಷನ್ ಎ ಸಾಕ್ರೆಟಿಸ್, ಆಪ್ಷನ್ ಬಿ ಅರಿಸ್ಟಾಟಲ್, ಆಪ್ಷನ್ ಸಿ ಹೆರೋಡೋಟಸ್, ಆಪ್ಷನ್ ಡಿ ಪ್ಲೇಟೋ, ಆಪ್ಷನ್ ಸಿ ಹೆರೋಡಾಟಸ್ ಇಸ್ ದ ರೈಟ್ ಆನ್ಸರ್. ಹೆರೋಡಾಟಸನ್ನು ನಾವು ಇತಿಹಾಸದ ಪಿತಾಮಹ ಎಂದು ಕರೆಯುತ್ತೇವೆ. ಹಾಗೆ ಉಳಿದ ಆಪ್ಷನ್ಸ್ಗಳನ್ನು ನಾವು ನೋಡೋದಾದರೆ ಸಾಕ್ರೆಟಿಸ್ನ ನಾವು ತತ್ವಶಾಸ್ತ್ರದ ಪಿತಾಮಹ ಅಂತ ಕರಿತೇವೆ. ತತ್ವಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ವೆಸ್ಟರ್ನ್ ಫಿಲಾಸಫಿ ಅಂಥೇಳಿ. ಹಾಗೆ ಅರಿಸ್ಟಾಟಲನ್ನು ರಾಜ್ಯಶಾಸ್ತ್ರ, ಜೀವಶಾಸ್ತ್ರ ಹಾಗೂ ಪ್ರಾಣಿಶಾಸ್ತ್ರಗಳ ಪಿತಾಮಹ ಅಂಥೇಳಿ ಕರಿತೇವೆ. ಹಾಗೆ ಕೊನೆಯದಾಗಿ ಪ್ಲೇಟೋ ಈಸ್ ದ ಫಾದರ್ ಆಫ್ ಪೊಲಿಟಿಕಲ್ ಫಿಲಾಸಫಿ, ರಾಜಕೀಯ ತತ್ವಶಾಸ್ತ್ರದ ಪಿತಾಮಹ ಅಂಥೇಳಿ ನಾವು ಇವರನ್ನು ಕರಿತೀವಿ. ಹಾಗೆ ಮುಂದಿನ ಪ್ರಶ್ನೆ ನೋಡೋದಾದರೆ,
ಇತಿಹಾಸವು ಘಟನೆಗಳನ್ನು ವಿವರಿಸುವಾಗ ಈ ಕೆಳಗಿನ ಯಾವುದರ ಕುರಿತು ನಿಖರತೆಯನ್ನು ಹೊಂದಿರುತ್ತದೆ? ಆಪ್ಷನ್ ಎ ಕಾಲ, ಸ್ಥಳ ಮತ್ತು ವ್ಯಕ್ತಿ. ಆಪ್ಷನ್ ಬಿ ಕೇವಲ ರಾಜರುಗಳು. ಆಪ್ಷನ್ ಸಿ ಕೇವಲ ಯುದ್ಧಗಳು. ಆಪ್ಷನ್ ಡಿ ಕೇವಲ ಕಲ್ಪನೆಗಳು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಕಾಲ, ಸ್ಥಳ ಮತ್ತು ವ್ಯಕ್ತಿ. ಇತಿಹಾಸದ ಘಟನೆಗಳನ್ನು ನಾವು ವಿವರಿಸುವಾಗ ಈ ಕಾಲ, ಸ್ಥಳ ಮತ್ತು ವ್ಯಕ್ತಿಗಳ ಆಧಾರದ ಕುರಿತು ನಿಖರತೆಯನ್ನು ಪಡೆಯುತ್ತೇವೆ. ಹಾಗೆ ಮುಂದಿನ ಪ್ರಶ್ನೆ, ಇತಿಹಾಸವನ್ನು ಒಂದು ವಿಜ್ಞಾನ ಎಂದು ಪರಿಗಣಿಸಲು ಕಾರಣವೇನು? ಆಪ್ಷನ್ ಎ ಇದು ಕಥೆಗಳನ್ನು ಹೇಳುತ್ತದೆ. ಇದು ಆಪ್ಷನ್ ಬಿ ಇದು ಆಧಾರಗಳನ್ನು ಸಾಕ್ಷ್ಯಾಧಾರಗಳೊಂದಿಗೆ ವೈಜ್ಞಾನಿಕವಾಗಿ ಮತ್ತು ವ್ಯವಸ್ಥಿತವಾಗಿ ಪರಿಶೀಲಿಸಿ ಸತ್ಯವನ್ನು ಹುಡುಕುತ್ತದೆ. ಆಪ್ಷನ್ ಸಿ ಇದರಲ್ಲಿ ಪ್ರಯೋಗಾಲಯಗಳಿವೆ. ಆಪ್ಷನ್ ಡಿ ಇದು ಗಣಿತವನ್ನು ಬಳಸುತ್ತದೆ. ಇಲ್ಲಿ ಸರಿಯಾದ ಉತ್ತರ ಬಿ ಇದು ಆಧಾರಗಳನ್ನು ಸಾಕ್ಷ್ಯಾಧಾರಗಳೊಂದಿಗೆ ವೈಜ್ಞಾನಿಕವಾಗಿ ಮತ್ತು ವ್ಯವಸ್ಥಿತವಾಗಿ ಪರಿಶೀಲಿಸಿ ಸತ್ಯವನ್ನು ಹುಡುಕುತ್ತದೆ. ಇವತ್ತಿನ ಈ 20 ಪ್ರಶ್ನೆಗಳೊಂದಿಗೆ ನಾವು ಸಮಾಜ ವಿಜ್ಞಾನದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು GPSTRಗೆ ಸಂಬಂಧಿಸಿದಂತೆ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗೆ ಇನ್ನೂ ನಮ್ಮ ಈ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರನ್ನು ಮಾಡಿ. ಥ್ಯಾಂಕ್ ಯು ಸೋ ಮಚ್.